द्वेषपूर्ण भाषण करण्यात भाजपचेच पितामह आहेत असे उपमुख्यमंत्री डी.के. शिवकुमार यांनी टीका केली। गुरुवारी सर्किट हाऊस येथे पत्रकारांशी बोलताना ते म्हणाले की द्वेषयुक्त भाषा बोलणे, जाती जातीत वैयक्तिक निंदा करणे हे भाजपचेच काम आहे। ನೂತನವಾಗಿ ಆಯ್ಕೆಯಾಗಿರುವಂತ ಕೆಸಿ ಅಧ್ಯಕ್ಷರು ಅವರು ಅವರೆಲ್ಲ ಒಂದು ಭೇಟಿ ಮಾಡಿದ್ರು ನನ್ನ ಮುಖ್ಯಮಂತ್ರಿಗಳನ್ನ। ಅವರು ಮನವಿ ಕೊಟ್ಟಿದ್ದಾರೆ, ನಾವು ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ। ಆದರೆ ಆಕ್ಸಿಡೆಂಟ್ ಆಯಿತು, ಅನೇಕ ತಪ್ಪುಗಳು ಆಗಿದೆ, ಅವರೆಲ್ಲ ಸರಿಪಡಿಸ್ಕೊಂಡು ನಾವಂತೂ ಓಪನ್ ಮೈಂಡ್ ಇದ್ದೀವಿ। ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ। ಅದನ್ನೆಲ್ಲ ನಾನು ಮಾತಾಡ್ತೀನಿ। ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಸಾಯಂಕಾಲ ನಿಮಗೆ ತಿಳಿಸ್ತೇವೆ। ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅವ್ರು ದ್ವೇಷ ಭಾಷಣ ಮಾಡೋದನ್ನೆಲ್ಲ ಕೊಡುತ್ತದೆ। ದ್ವೇಷ ಭಾಷಣ ಮಾಡೋಕ್ಕೆ ಪಿತಾಮಹ ಅವರು। ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ। ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ। ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಕೆಲವು ಸತ್ಯವನ್ನ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ। ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಫೈಂಡ್ ಔಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸರ್ ಅವರು। ಅಸೆಂಬ್ಲಿ ಮಾತಾಡ್ತಾರೆ। संविधानाचा सन्मान राखण्याचे कार्य त्यांनी कधीच केले नाही, याबाबत मी सदनातच सविस्तर बोलणार आहे असे ते म्हणाले। विनोद कोलकार, KMM मराठी, बेळगाव।